ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನನ್ನ ಗಾರ್ಡನೆಲ್ಲ ಸ್ವಲ್ಪ ಆಲ್ಟ್ರ್ ಮಾಡಿದ್ದೀನಿ. ತುಂತುರು ಮಳೆ ಆಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ವ್ಯೂನು ತೋರಿಸ್ತೀನಿ ನೋಡಿ ಯಾವ ಥರ ಆಲ್ಟ್ರ್ ಮಾಡ್ಕೊಂಡಿದ್ದೀನಿ ಅಂತ. ಇದನ್ನು ನಾನು 5 ನಿಮಿಷ 10 ನಿಮಿಷ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಇದನ್ನು ಮಾಡೋದಕ್ಕೆ ನಾನು ಒಂದು ವೀಕ್ ತೊಗೊಂಡಿದ್ದೀನಿ. ನಾನು ಟೈಮ್ ಸಿಕ್ಕಾಗೆಲ್ಲ ನನ್ನ ಗಾರ್ಡನ್ಗೆ ಟೈಮ್ ಕೊಟ್ಟು ಮಾಡಿದ್ದೀನಿ. ಹೇಗೆಲ್ಲ ಇದೆ ಅಂತ, ಯಾವ ಥರ ಎಲ್ಲ ರೆಡಿ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದೆಲ್ಲ ಶೋ ಪ್ಲ್ಯಾಂಟ್ಸ್ಗಳು ಈ ಥರ ಆಲ್ಟ್ರ್ ಮಾಡಿದ್ದೀನಿ. ನೋಡ್ಬೋದು ಯಾವ ಥರ ಇದೆ ಅಂತ. ನೋಡಿ, ಇದೆಲ್ಲ ಶೋ ಪ್ಲ್ಯಾಂಟ್ಸು. ಇದು ಅವರು ಶಿವಮೊಗ್ಗದವ್ರು ಕಳಿಸಿದಂಥ ಕಮಲದ ಗಿಡ. ಮತ್ತು ಇನ್ನೂ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ನೋಡಿ, ಹ್ಯಾಂಗಿಂಗ್ ಪಾರ್ಟ್ಸ್ಗಳು ಕೂಡ ಇವಾಗ ಒಂದು 10 ಆಲ್ಟ್ರ್ ಮಾಡಿ ಹಾಕಿರೋ ಅಂಥದ್ದು ಯಾವ ರೀತಿ ಇದೆ ಹೇಳಿ. ನೋಡಿ, ಇದು ದ್ರಾಕ್ಷಿ ಬಳ್ಳಿ, ಅದನ್ನು ನೆಲಕ್ಕೆ ಹಾಕಿದ್ದೀನಿ ಒಪ್ಸೋಣ ಅಂತ. ನೋಡಿ, ಬಿಸಿಲು ಬೇಕು. ತೆಂಗಿನ ಮರ ಸುತ್ತನೇ ನಾನು ಸೇವಂತಿಗೆ ಇರೋವಂಥದ್ದು ತೋರಿಸಿದ್ದೆ ನಿಮಗೆ. ಈಗೆಲ್ಲ ಮೊಗ್ಗು ಬಡ್ಸು ಶುರುವಾಗ್ತಿದೆ. ಯಾವ ಥರ ನೋಡಿ, ನಾನು ಅದು ಕಟಿಂಗ್ಸ್ ಹಾಕಿರೋದು ಯಾವ ಥರ ಚಿಗುರು ಬಂದಿದೆ ಅನ್ನೋದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಸೈಡೆಲ್ಲ ಗುಲಾಬಿ ಕಟಿಂಗ್ಸು, ಇದು ನಮ್ಮ ಮನೆಯವರು ಹಾಕಿದ ಸೇವಂತಿಗೆ ಗಿಡಗಳು ಎಲ್ಲ ಆಲ್ಟ್ರಾಗಿದೆ ನೋಡ್ಬೋದು. ನೋಡಿ, ಇಲ್ಲಿ ಬಂದು 1-2 ಬೇಷನಲ್ಲಿ ಸೇವಂತಿಗೆ ಗಿಡ, ಅದು ಕೂಡ ತೋರಿಸಿದ್ದೀನಿ, ಅಲ್ಲೊಂದಿದೆ. ನೋಡಿ, ಇದೆಲ್ಲ ಫ್ರೂಟ್ಸು ಎಲ್ಲ ಚೇಂಜ್ ಮಾಡಿದ್ದೀನಿ ನೋಡ್ಬೋದು. ಅಂಜೂರ, ಸಂಪಿಗೆ, ಸೀಬೆ, ಅದು ಆಲ್ ಸ್ಪೈಸಿಸ್ಸು, ಮತ್ತು ಇದು ಬಂದು ವಾಟರ್ ಆ್ಯಪಲ್ಲು. ಇದು ಹೇಳಿದ್ನಲ್ಲ ಅವರು ಸೆಲ್ವಿಯರ್ ಕಳಿಸಿದಂಥ ಚೆರ್ರಿ ಗಿಡ. ಮತ್ತು ನೋಡಿ, ಅಲ್ಲಿ ಸ್ಟಾರ್ ಫ್ರೂಟ್ಸ್ ಅಂತೂ ಎಷ್ಟು ಗೊಂಚಲಂಗೆ ಬಿಟ್ಟಿದೆ ಅಂತ ತೋರಿಸ್ತಾಯಿನಿ. ಹತ್ರಕ್ಕೆ ಹೋಗ್ತೀನಿ ರೀ. ನೋಡಿ, ಅದು ಎಷ್ಟು ಒಂದು ಬಿಟ್ಟಿದೆ ಅಂತ. ಆಮೇಲೆ ನೋಡಿ, ಇದೆಲ್ಲ ಪೇಪರ್ಸು, ಪ್ಲ್ಯಾಂಟ್ಸು. ಮತ್ತು ಇದು ಸ್ಟ್ರಾಬೆರಿ, ನನ್ನ ದೀಕ್ಷಾನ ಫೇವ್ರೇಟ್. ನೋಡಿ, ಇದು ಬಂದ್ಬಿಟ್ಟು ಜಾಜಿ ಗಿಡ, ತುಂಬ ಚೆನ್ನಾಗಿದೆ. ವಿನಿಕಾ ನೋಡಿ, ಇದು ಒಂಥರ ವೆರೈಟಿ. ಇದೆಲ್ಲ ನೋಡಿ ಇವಾಗೆಲ್ಲ ಆರ್ಡ್ರ್ ಮಾಡಿದ್ದೀನಿ. ಇದು ಸುಮಾರು ಇದೆಲ್ಲ ತುಮಕೂರು ಮಮತವ್ರು ಕೊಟ್ಟಂಥದ್ದು ಶೋ ಪ್ಲ್ಯಾಂಟ್ಸು, ತುಂಬ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಪಾರ್ಟ್ಸ್ಗೆಲ್ಲ ಹಾಕಿಟ್ಟಿದ್ದೀನಿ. ತುಂಬ ಎಲ್ಲ ರೀಪಾರ್ಟ್ ಮಾಡಿದ್ದೀನಿ. ಇದು ಮೇಲ್ಮೆಣ್ಸಿನ ಗಿಡ ಒಬ್ಬರಿಗೆ ಅಂತ ಹಾಕಿಟ್ಟಿದ್ದೀನಿ ಗಿಫ್ಟ್ ಕೊಡಲಿಕ್ಕೆ ಅಂತ. ನೋಡಿ, ಇದು ಅವ್ರಿಗೆ ಹಾಕಿರೋವಂಥದ್ದು. ನನ್ನ ಹತ್ರ ಸೇವಂತಿಗೆ ಇನ್ನೊಂದು 3 ಕಲರ್ ಇಷ್ಟೇ ಇರೋದು. ಅದು ಕನಕಾಂಬರ, ಇದು ದವನ. ಎಲ್ಲ ನೀಟಾಗಿ ಆಲ್ಟ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಅದು ಫುಲ್ಲು ಅಮರ್ ಲಿಲ್ಲಿ, ಅಂದರೆ 4-5 ವೆರೈಟೀಸ್ ಇದೆ ನನ್ನ ಹತ್ರ. ಅದಷ್ಟು ಒಂದು ಲೈನ್ ಮಾಡಿದ್ದೀನಿ. ಮತ್ತು ಅದು ಚಿಂತಾಮಣಿ ಹೂವು, ಅದು ಚಿಕ್ಕ ಗಿಡದಲ್ಲ ಅಷ್ಟು ಹೂವು ಬಿಟ್ಟಿದೆ. ನೋಡಿ, ಇಗ್ಗೋರಾನ ನಾನು ತೊಗೊಂಡೋಗಿ ಅಲ್ಲಿ ಲೈನಲ್ಲಿ ಹಾಕಿದ್ದೀನಿ 3 ಗಿಡನೂ ನೋಡ್ಬೋದು. ಆಮೇಲೆ ನೋಡಿ, ಇದು ಅದಾದಮೇಲೆ ಇದು ಸುಗಂಧದ ಎಲ್ಲ ಖಾಲಿಯಾಗಿಷ್ಟು ಉಳ್ಕೊಂಡಿತ್ತು, ಅದನ್ನು 2 ಲೈನಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಡಿಸೆಂಬರ್ ಫ್ಲವರು, ಅದು ಚೈನೀಸ್ ಕನಕಾಂಬರ ಹೂವು ಬಿಟ್ಟಿದೆ. ನೋಡಿ, ಹತ್ರಕ್ಕೆ ಹೋಗೋಕ್ಕೆ ಸ್ವಲ್ಪ ತೇವ ಇದೆ, ಹಾಗಾಗಿ ದೂರನೇ ಮಾಡ್ತಾಯಿದ್ದೀನಿ. ನೋಡಿ, ಇದು ಸೇವಂತಿಗೆ ಪ್ಲ್ಯಾಂಟ್ಸು, ಬಡ್ಸ್ ಎಲ್ಲ ಶುರುವಾಗ್ತಿದೆ. ನೋಡಿ, ನೀವು ಐರಿಲ್ಲ ಅಂತೀರ ನಂದು ಒಂದೊಂದು ಗಿಡ ಯಾವ ಥರ ಇದೆ ಅಂತ. ನೋಡಿ, ಇದು ತೆಂಗಿನ ಮರದಲ್ಲಿ ನಮ್ಮ ಮನೆಯವ್ರು ಹಾಕಿದ್ದಂಥದ್ದು. ಇದು ನೋಡಿ, ಮೇಲ್ಮೆಣ್ಸಿನ ಗಿಡ ಅಂತೂ ಎಷ್ಟು ಇದೆ. ಒಂದೇ ಗಿಡನೇ ಇಟ್ಕೊಂಡಿದ್ದೀನಿ. ಇಲ್ಲಿ ಅಲ್ಲೊಂದು ಗಿಡ ಇದೆ. ಈ ಥರ ಆಲ್ಟ್ರ್ ಮಾಡಿದ್ದೀನಿ. ನೋಡಿ, ಇದು ಎಲ್ಲ ರೈನ್ ಲಿಲಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ವೈಟು ಫ್ಲವರ್ ಆಗಿದೆ. ಮತ್ತು ದಾಸವಾಳ, ಅದೆಲ್ಲ ಡೇರೆ ಇವಾಗ ಹಾಕಿರೋ ಅಂಥದ್ದು, ಅದೆಲ್ಲ ಇನ್ನೂ ಇವಾಗ ರೆಡಿಯಾಗಿದೆ. ನೋಡಿ, ಇದು ಎಲ್ಲೋ ದಾಸವಾಳ. ನೋಡಿ, ಇಲ್ಲಿದ್ದಂಥ ಗಿಡಗಳೆಲ್ಲ ನಿಮಗೆ ಗೊತ್ತು, ನನ್ನ ಗಾರ್ಡನ್ ನೋಡಿರೋರಿಗೆ. ಇದಿಷ್ಟು ಎಲ್ಲ ಸೋಲ್ಡ್ ಔಟ್ ಆಗಿದೆ, ತೆಗೆದಿದ್ದೀನಿ. ಮತ್ತು ಈ ಸೈಡ್ ಬಂದರೆ ನೋಡಿ, ಈ ಥರ ಹಳೆ ಟೈಲ್ಸ್ನ ನೀರು ಆಚೆ ಹೋಗಬಾರ್ದು ಅಂಥೇಳಿ ನನ್ನ ಫ್ರೆಂಡ್ ಮನೆಯದು ಸಿಕ್ಕಿತ್ತು, ಅದನ್ನು ತಂದು ಇಲ್ಲೇ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಸೇವಂತಿಗೆ ಗಿಡ ಯಾವ ಥರ ಆಗಿದೆ ಅಂತ. ಇದು ಎಷ್ಟು ಚೆನ್ನಾಗಿ ಬಂದಿದೆ. ಅದ್ರ ಪಕ್ಕದಲ್ಲಿ ಕೂಡ ಮರಿಗಳನ್ನ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂತ. ಅದೇ ರೀತಿ ನೋಡಿ, ಇಲ್ಲೊಂದು ಡೈರೆ ಗಿಡ್ಡೆ ಹಾಕಿದ್ದೀನಿ. ಮತ್ತು ಇದೆಲ್ಲ ನಿಮಗೆ ಗೊತ್ತು ಆಲ್ರೆಡಿ. ಇದು ಮಾಮೂಲಿ ಸೇವಂತಿಗೆ ಪ್ಲ್ಯಾಂಟೇಷನ್ನೇ ಇಲ್ಲೇ. ಇದರಲ್ಲಿ ಇವಾಗೆಲ್ಲ ಒಂದು 2, 3 ಶುರುವಾಗ್ತಾಯಿದೆ. ತುಂಬ ಚೆನ್ನಾಗಿದೆ. ಇದು ಶಾಂತ ಕೃಷಿಕ್ ಅವರು ಗಲಾಟೆ ಬೀಜ ಕಳಿಸಿದ್ರು, ಅದು ಒಟ್ಲಾಕಿದೆ, ಸಸಿಯಾಗಿದೆ. ಇದು ಬಂದ್ಬಿಟ್ಟು ಜೀನಿಯಾ. ನೋಡಿ, ಇಷ್ಟು ಹೂ ಬಿಟ್ಟಿದೆ, ತೋರಿಸಿರ್ತೀನಿ ನಾನು ಆಲ್ಮೋಸ್ಟು. ಅದು ಶಂಖಪುಷ್ಪ. ನೋಡಿ, ಇದು ಹಡ್ಲಕಾಯಿ ಹೇಗಿದೆ ಅಂತ. ಆಮೇಲೆ ಈ ಸೈಡು ನೋಡಿ, ಇದು ದೊಡ್ಡ ಪತ್ರೆ ಗಿಡ, ಅಂದರೆ ಇದು ಪನ್ನೀರ್ ಪತ್ರೆನ ಕಟ್ ಮಾಡಿದ್ದೀನಿ. ಅದು ಚಿಗುರು ಬರೋ ಅಷ್ಟರಲ್ಲಿ ಇದರಲ್ಲಿ ಫ್ಲವರಿಂಗ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಹಾಕಿದ್ದೀನಿ. ಅಂದರೆ ಇದು ಬಂದ್ಬಿಟ್ಟು ಆರ್ಟ್, ಇದು ಅಷ್ಟು ಬಟನ್ಸ್ ಅಂತೀವಿ ನಾವು ಕನ್ನಡದಲ್ಲಿ, ಬಟ್ ಇಂಗ್ಲೀಷಲ್ಲಿ ಆಸ್ಟರ್ ಫ್ಲವರ್ ಅಂತಾರೆ. ಅಂಥ ಪ್ಲ್ಯಾಂಟ್ಸ್ಗಳನ್ನ ಇದು ಏಕೆ ಹಾಕಿದ್ದೀನಿ. ನೋಡಿ, ಇಲ್ಲೂ ಕೂಡ ಅಷ್ಟೇ ಸೇವಂತಿಗೆಯನ್ನು ಹಾಕಿದ್ದೀನಿ. ನೋಡಿ, ಇದು ಡೈರೆ ಗೆಡ್ಡೆಗಳದ್ದು ಗಿಡ. ಈಗ ನನಗೆ ಗಿಡ ಕೊಡಿ ಅಂತೀರ, ನನ್ನ ಹತ್ರ ಚಿಕ್ಕದು ಯಾವುದು ಗಿಡ ಇಲ್ಲ.
ನೋಡಿ ಇಲ್ಲೊಂದು ವಿಳೆದೆಲೆ ಅಂಬು, ಇದಕ್ಕೆ ಮರ ಹಾಕಿ ಅಕ್ಷೆ ಮರ ಹಾಕ್ಕೊಂಡಿದ್ದೀನಿ ನಾನು ಸಪೋರ್ಟಿಗೆ ಅಂತ. ಈ ಥರ ಇದೆ ನೋಡಿ. ನನ್ನ ದಾಸವಾಳ ಅಂತೂ ತೆಗಿಯಲ್ಲ, ಎಷ್ಟು ಚೆನ್ನಾಗಿದೆ ಅಂತ. ಇದು ಪಿಂಕ್ ಎಷ್ಟು ಚೆನ್ನಾಗಿದೆ ಅಂತ. ಅದಂತೂ ಫುಲ್ಲು ರಾಣಿ ಬಿಡಿ, ಅದು ಬಿಸ್ಕೆಟ್ ರಾಣಿ ಅಂತ ಇಟ್ಕೊಂಡಿದ್ದೀನಿ. ಆ ಸೈಡ್ಗೆ ಹೋಗಬೇಕು, ಅದು ಫುಲ್ಲು ಆ ಸೈಡೇ ಹೂ ಬಿಟ್ಟಿದೆ ಇವತ್ತು. ಮತ್ತು ನೋಡಿ ಇಲ್ಲೂ ಒಂದಿದೆ ಪಿಂಕು. ನಾನು ಜಾಸ್ತಿ ಒಂದು ಗಿಡನ ಎರಡೆರಡು ಗಿಡ ಮಾಡ್ಕೊತಿನಿದ್ದೆ ನೋಡಿ, ಹೂ ತೆಗಿಲಿಲ್ಲ ಅಂದರೆ ಈ ಥರ ಆಗುತ್ತೆ. ಸೊ ಹಂಗಾಗಿ ನಾನು ಗಿಡಗಳದ್ದೆಲ್ಲ ಸಂಜೆ ಟೈಮಲ್ಲಿ ತೆಗೆದಾಕ್ತೀನಿ, ಬೆಳಗ್ಗೆಯಿಂದ ಹಾಗೇ ಬಿಟ್ಟಿರ್ತೀನಿ, ಗಾರ್ಡನಲ್ಲಿ ಲುಕ್ಕಾಗಿರುತ್ತೆ ಅಂತ. ಇದಂತೂ ನಿಮ್ಗೆಲ್ರಿಗೂ ಗೊತ್ತಿದೆ, ಗಾಂಧಾರಿ ಮೆಣಸು ನೋಡ್ಬೋದು ಹೇಗಿದೆ ಅಂತ. ಆಮೇಲೆ ಇದು ಬಂದು ಇಲ್ಲೊಂದು ವಿಳೆದೆಲೆ, ಇದಕ್ಕೆ ಕಬ್ಬನ್ನ ಕೊಟ್ಟಿದ್ದೀನಿ ನೋಡಿ, ಅದಕ್ಕೆ ಅದು ಆ ಥರ ಇದೆ. ಅದು ಕಡ್ಡಿ ಕೊಟ್ಟಿದ್ದೀನಿ, ಆ ಥರ ಇದೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಬ್ರಹ್ಮಕಮಲ ಹಾಕಿದ್ದೀನಿ, ಅದು ಚಿಕ್ಕಮಂಗ್ಳೂರವ್ರು ಕೊಟ್ಟಿದ್ದನ್ನ ನೆಲಕ್ಕೆ ಹಾಕಿದ್ದೀನಿ. ಇದೆಲ್ಲ ಫುಲ್ಲು ಕನಕಾಂಬರ ಸಸಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಮೆಣಸಿನ ಗಿಡ ಕೂಡ ಆರ್ಡ್ರ್ ಕೊಟ್ಟಿದ್ರು, ಅದನ್ನು ರೆಡಿ ಮಾಡಿಟ್ಟಿದ್ದೀನಿ. ಇದು ವಿಳೆದೆಲೆ ಕೂಡ ಒಬ್ರಿಗೆ ಕೊಡೋದಕ್ಕೆ ಅಂತಲೇ ಹಾಕಿಟ್ಟಿದ್ದೀನಿ. ಇದೆಲ್ಲ ಸೇಲಿಂಗ್ಗೆ ಪನ್ನೀರ್ ರೋಸ್ ಇಟ್ಕೊಂಡಿದ್ದೀನಿ, ಪನ್ನೀರ್ ಪತ್ರೆ. ಇದು ರೋಸ್ ಕಟ್ಟಿಂಗ್ ಹಾಕಿದ್ನಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಪನ್ನೀರಲ್ಲಿ ಒಂಥರ ಕ್ರೀಮ್ ಕಲರ್ದು, ಅದು ಗಿಡ ಇಲ್ಲ ಅಂದ್ಬಿಟ್ಟು ನಾನು ಕಟ್ಟಿಂಗ್ಸ್ ತಂದು ಹಾಕ್ಕೊಂಡಿದ್ದೆ, ನೋಡಿರ್ಬೋದು ನೀವು. ಅದರಲ್ಲಿ ಕೆಳಗಡೆಯಿಂದನೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಇದು ಬಂದ್ಬಿಟ್ಟು ಲಿಚ್ಚಿ, ನನ್ನ ಮಗಳು ಹೊಸ್ದಾಗಿ ಆ್ಯಡ್ ಮಾಡಿದ್ದಾಳೆ ನನ್ನ ಗಾರ್ಡನ್ಗೆ. ಹೇಳಿದ್ನಲ್ಲ, ವಿಶ್ವ ಪರಿಸರ ದಿನ ಕೊಟ್ಟಿದ್ದ ಗಿಡಗಳನ್ನ ರೀಪಾರ್ಟ್ ಮಾಡಿರಲಿಲ್ಲ. ಈಗ ಸ್ವಲ್ಪ ತುಂತುರು ಮಳೆ ಬೀಳ್ತಾ ಇರೋದ್ರಿಂದ ರೀಪಾರ್ಟ್ ಮಾಡಿದ್ದೀನಿ. ಇದು ಬಂದು ವೈಟ್ ನೇರಳೆ, ಇದು ಗೊತ್ತು ನಿಮ್ಗೆಲ್ರಿಗೂ, ಸ್ವೀಟ್ ಲೆಮನ್ ಅಂತ. ನೋಡ್ಬೋದು ಯಾವ ಥರ ಇದೆ ಅಂತ, ಅದರಲ್ಲಿ ಕಾಯಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಇನ್ನು ಶೋ ಪ್ಲ್ಯಾಂಟ್ಸು, ಇದೆಲ್ಲ ನನ್ನ ಮಗಳಿಗೋಸ್ಕರನೇ ನಾನು ತೊಗೊಂಡಿರೋಂಥದ್ದು. ಇದು ಅಷ್ಟೇ, ಇದು ಶಿವಮೊಗ್ಗದವ್ರು ಕಳಿಸಿದೆ ಶೋ ಪ್ಲ್ಯಾಂಟ್ಸು ನೋಡಿ. ಇದನ್ನೆಲ್ಲ ಬಂದ್ಬಿಟ್ಟು ಈ ಸೈಡು ನೋಡಿ, ಇದು ಗುಲಾಬಿ ಯಾವ ಥರ ಇದೆ ಅಂತ. ಮತ್ತು ಇದು ನೋಡಿ ಕಾಟ ಗಿಡ ಅಂತೂ ನೋಡಿ ಎಷ್ಟು ಹೈಟಲ್ಲಿ ಬಂದಿದೆ, ರೆಡ್ದು ಒಂದೇ ಇದರಲ್ಲಿ ಯಾವ ಥರ ಮೊಗ್ಗಳಾಗಿವೆ ಅಂತ ನೋಡಿ. ಇದೆಲ್ಲ ಇದೆಯಲ್ಲ, ಈ ಕುಡಿಯೆಲ್ಲ ಏನಿದೆ ಇದೆಲ್ಲ ಫುಲ್ಲು ಮೊಗ್ಗು ರೆಡಿ ಆಗ್ತಾ ಇದೆ. ಬಟ್ ನಾನು ಹೂವನ್ನೇ ಬಿಡಿಸಲ್ಲ ಇದರಲ್ಲಿ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ರೆಡಿ ಆಗುತ್ತೆ. ಮತ್ತು ನೋಡಿ ನನ್ನ ಸೇವಂತಿಗೆ ಪ್ಲ್ಯಾಂಟೇಷನ್ ಅಂತೂ ಇದೆಲ್ಲ ಹೂ ಬಿಟ್ಟರೆ ಹೇಗೆ ಕಾಣ್ಬೋದು ಅಂತ ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ನೀಟಾಗಿದೆ ಯಾವ ಥರ ಇದೆ ಅಂತ. ಮತ್ತು ನೋಡಿ ಇಲ್ಲಿ ಸುಮಾರು ಜನ ಹೇಳ್ತಾರೆ, ಮಳೆಯಿಂದ ನೀವು ಪಾಟ್ ತೆಗಿಯಲ್ವಾ, ನೆಂದೋಗಿದ್ರೆ ಹೋಗಲ್ಲ. ಓವರಾಲ್ ನೋಡಿ ಸೇವಂತಿಗೆ ಎಲ್ಲ ನನ್ನ ಮರಳಲ್ಲೇ ಇದೆ, ಯಾವ ಥರ ಇದೆ ಅಂತ ನೋಡಿ. ಚಿಕ್ಕ ಚಿಕ್ಕ ಪಾಟಲ್ಲಿ ನಾನು ಸಸಿ ಎಕ್ಸ್ಟ್ರಾ ಬಂದಿರೋ ಅಂಥದ್ದೆಲ್ಲ ತೆಗೆದು ಚಿಕ್ಕ ಚಿಕ್ಕ ಪಾಟಲ್ಲಿ ಈ ಥರ ನಾನು ಎಕ್ಸ್ಟ್ರಾ ಗಿಡಗಳನ್ನ ತೆಗೆದು ಹಾಕ್ಕೊತೀನಿ ನೋಡಿ. ಈ ಥರ ಇದೆ. ಇಷ್ಟೂ ಕೂಡ ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ, ನೋಡ್ಬೋದು ನೋಡಿ. ನಾನು ಈ ಥರ ಬುಷಿಯಾಗಿ ಬರಲಿ ಅಂತೇಳಿ ಸ್ವಲ್ಪ ಪಿಂಚಿಂಗ್ ಮಾಡ್ತೀನಿ, ಅದು ನನಗೆ ರೂಢಿಯಾಗಿದೆ. ಇದು ಒಂದು ಸ್ಪೆಷಲ್ ಸೇವಂತಿಗೆ, ಸೊ ಹಂಗೆ ತುಂಬ ಕೇರಿಂಗಾಗಿ ನೋಡ್ತಾಯಿದ್ದೀನಿ. ಅದು ಒಂದು ವೆರೈಟಿ ಕಲರ್ ಚೆನ್ನಾಗಿದೆ ಅಂತ ಕೊಟ್ಟಿದ್ದಾರೆ ನನ್ನ ಫ್ರೆಂಡು, ಅವರು ಗಾಯತ್ರಿ ಅಂತೇಳಿ. ಅವರು ಕೂಡ ಮಲಯಾಳಿ ಕೇರಳದವರು, ಅವರು ಕೂಡ ಯೂಟ್ಯೂಬರ್. ಅವ್ರು ಕಳಿಸ್ಕೊಟ್ಟಂಥ ಸೇವಂತಿಗೆ ಪ್ಲ್ಯಾಂಟ್ಸ್ ಇದು, ಅದಕ್ಕೆ ತುಂಬ ಸೇಫಾಗಿ ಕಾಪಾಡಿಕೊಂಡು ಗಿಡ ಬರೆಸ್ತಾ ಇದ್ದೀನಿ. ಇದೆಲ್ಲ ನಾನು ಅದೇ ಹೇಳಿದ್ನಲ್ಲ, ವಿಜಯಶಾಂತಿಯವ್ರು ಕಳಿಸಿದ್ದೆಲ್ಲ ಒಂದು ಸೈಡಲ್ಲಿ ಪಾಟಿಂಗ್ ಮಾಡ್ಕೊಂಡಿದ್ದೀನಿ. ಅವ್ರದ್ದು ಅಷ್ಟೇ ಗಿಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದೆಲ್ಲ ಫ್ಲವರಿಂಗ್ ಶುರುವಾಗುತ್ತೆ. ಮತ್ತು ಇದು ಬಂದು ಬಳ್ಳಿ ಗುಲಾಬಿ, ಮೊಗ್ಗಾಗಿದೆ, ಇನ್ನೂ ಹೂ ಬಿಟ್ಟಿಲ್ಲ. ಇದು ನನ್ನ ಮಗಳು ನನಗೆ ಬರ್ತಡೇ ಕೊಡಿಸಿದ್ದು ಅಂತ ಹೇಳಿದೆ ನಾನು ವೀಡಿಯೋದಲ್ಲಿ. ಇದೆಲ್ಲ ನೋಡಿ ಹೇಗಿದೆ ಅಂತ. ಒಂದಷ್ಟು ಹೂ ಶುರುವಾಗಿದೆ, ಒಂದಷ್ಟೆಲ್ಲ ಈ ಥರ ನೋಡಿ ನೀವು ನೋಡ್ಬೋದು. ಅಲ್ಲಿಂದ ಫುಲ್ಲು ಇದು ಪ್ಲ್ಯಾಂಟ್ಸ್ಗೆ ಹಳೆ ಟೈಲ್ಸ್ನ ಸಿಕ್ಕಿದ್ದಕ್ಕೆ ತಂದು ಈ ರೀತಿ ಹಾಕಿ ನಾನು ಗಿಡಗಳನ್ನ ಇಟ್ಕೊಂಡಿರೋ ಅಂಥದ್ದು. ಇದು ಫೆಂಟಾಸು ಶಿವಮೊಗ್ಗದವ್ರು ಕಳಿಸಿದ್ದೆ, ಅದೆಲ್ಲ ತುಂಬ ಚೆನ್ನಾಗಿ ಚಿಗುರಾಗಿತ್ತು. ರೀಪಾರ್ಟ್ ಮಾಡಿ ಇಟ್ಟಿದ್ದೀನಿ, ಮಳೆ ಬರ್ತಿರೋದ್ರಿಂದ ಸೆಟ್ ಆಗಿದೆ, ತುಂಬ ಚೆನ್ನಾಗಿದೆ. ನನಗೆ ಕಳಿಸೋರೆ ತುಂಬ ಇರೋದ್ರಿಂದ ನನಗೆ ಗಿಡಗಳಿಡೋದಕ್ಕೂ ಜಾಗ ಆಗ್ತಾಯಿಲ್ಲ, ಆ ಥರ ಆಗಿದೆ. ಮತ್ತು ಇವತ್ತು ಒಂದು ಬ್ರಹ್ಮಕಮಲಕ ಡೈಲಿ ಬಿಡುತ್ತೆ ಅಂತೇಳಿ, ಎನಿ ಟೈಮ್ ಹೂ ಬಿಡುತ್ತೆ ಅಂತೇಳಿ ವಿಜಯಶಾಂತಿಯವರು ಒಂದು ಬ್ರಹ್ಮಕಮಲನ ಕಳಿಸ್ಕೊಟ್ಟಿದ್ದಾರೆ. ಅದು ಕೂಡ ವಿಡಿಯೋ ಹಾಕ್ತೀನಿ ನೋಡಿ, ಅವ್ರು ಯಾವ ಥರ ಕಳಿಸಿದ್ದಾರೆ ಅಂತ ನೋಡಿ. ಇದನ್ನೆಲ್ಲ ನಿಮಗೆ ಗೊತ್ತಿದೆ ನನ್ನ ಸೇವಂತಿಗೆ ಪ್ಲ್ಯಾಂಟೇಷನ್ನು. ಮತ್ತು ಇದು ನೋಡಿ ಹಿಂಗಿದೆ ಅಂತ. ಇದು ಎಷ್ಟೇ ನೀರು ಬೀಳಲಿ ಏನೇ ಆಗಲಿ ಏನೂ ಆಗೋಲ್ಲ, ತುಂಬ ಚೆನ್ನಾಗಿ ಹೂ ಆಗ್ತಿದೆ. ಇದು ವೈಟು ಹೂವೆಲ್ಲ ಬಿಟ್ಟರೆ ಗೊತ್ತಾಗುತ್ತೆ. ಮತ್ತು ಗುಲಾಬೀಸ್ ಎಲ್ಲ ಮಧ್ಯದಲ್ಲಿ ನೋಡಿ ಹಿಂಗಿದೆ, ಮೊಗ್ಗಳಾಗಿದೆ ಅಂತ. ಕೆಲವರು ಹೂನೇ ಬಿಡಲ್ಲ ಅಂತೀರ ನೋಡಿ, ನನ್ನ ಗುಲಾಬಿ ಗಿಡ ಯಾವ ಥರ ಮೊಗ್ಗು ಚಿಗುರಾಗಿದೆ ಅಂತ. ಇದು ಒಂದು ವೆರೈಟಿ,
ತುಂಬ ವೆರೈಟೀಸ್ ಇದೆ. ಹೂ ಬಿಟ್ಟಾಗ ನೋಡೋಕೆ ಎರಡು ಕಣ್ಣು ಕಾಲಲ್ಲ. ನಾನಂತೂ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ಹೂ ಬರುತ್ತೆ ಅಂತ. ಇಷ್ಟು ನಾನು ನೋಡ್ಬೋದು ನೀವು, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರೀ ಸೇವಂತಿಗೆನೇ ಪಾಟಲ್ಲೇ ಇಟ್ಟಿರೋದು. ಗಿಡನೇ ಬರಲ್ಲ ಅಂತೀರಾ, ಸತ್ತೋಗುತ್ತೆ ಅಂತೀರಾ. ನೋಡಿ ನಾನು ಯಾವ ಥರ ಇಟ್ಕೊಂಡಿದ್ದೀನಿ ಅಂತ. ಆ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವ ಗಿಡನೂ ಸಾಯಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮಲ್ಲಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಇದು ಎಷ್ಟು ಅಗಲ ಹೂ ಬಿಡುತ್ತೆ ಅಂದರೆ ತುಂಬ. ಇದು ನಾಟಿ ವೆರೈಟಿ ದಾಸವಾಳ. ಇದು ಕೂಡ ರೇರ್ ಕಲರು. ಇದು ನನಗೆ ವಿಜಯಶಾಂತಿಯವರೇ ನನಗೆ ಕಳಿಸಿದಂಥದ್ದು ಗಿಡ. ನೋಡಿ ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿಯಾಗುತ್ತೆ ಹೂ ನೋಡಿದಾಗೆಲ್ಲ. ಯಾರು ಕಳಿಸಿರ್ತಾರೋ ಅವ್ರನ್ನ ನೆನೆಸ್ಕೊಂಡು ಅವ್ರು ಮಾತಾಡ್ತಾರೋ ಬಿಡ್ತಾರೋ, ಬಟ್ ಅವ್ರು ಕಳಿಸಿರೋ ಗಿಡದಲ್ಲಿ ಹೂ ಬಿಟ್ಟಾಗಿರೋ ಖುಷಿ ಎಲ್ಲೂ ಸಿಗೋಲ್ಲ. ಇದೆಲ್ಲ ಇವಾಗ ನಾನು ಆಲ್ಟ್ರು ಮಾಡಿರೋವಂಥದ್ದು. ಇದು ನೋಡಿ, ಕೆಲವ್ರು ಹೇಳ್ತಿರಲ್ಲ ಅದು ಚಿಕ್ಕ ಪಾಟಲ್ಲೇ ಎಷ್ಟು ಚೆನ್ನಾಗಿ ನೋಡ್ಬೋದು ಮೊಗ್ಗಳು ಹೆಂಗಿದೆ ದಾಸವಾಳದಲ್ಲಿ ಅಂತ. ಪಾಟಲ್ಲೇ ಹಾಕಿರೋದು ನಾನು. ನೋಡ್ಕೋಬೋದು ನೀವು ಯಾವ ಥರ ಇದೆ ಅಂತ. ನೋಡಿ ಈ ಚಿಕ್ಕ ಗಿಡದಲ್ಲಿ ಮತ್ತು ಇದರಲ್ಲಿ ಎಲ್ಲದರಲ್ಲೂ ಇದೆ. ಇದು ಅಷ್ಟೇ, ಎಸ್ಟರ್ಡೇ ಟುಮಾರೋ ಟುಡೇ ಅಂತ ಹೇಳ್ಬಿಟ್ಟು ಗಿಡ ಕಳಿಸಿದ್ರು. ಅದು ಎಲೆ ಎಲ್ಲ ಉದುರುಬಿಟ್ಟಿತ್ತು, ಇವಾಗ ಚಿಗುರಾಗ್ತಾಯಿದೆ ನೋಡಿ. ಇದೆಲ್ಲ ಕೂಡ ನನಗೆ ಅವ್ರು ಕಳಿಸ್ದಂಥವೇ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೋಡ್ಬೋದು ಇದು ಹೈಡ್ರಾನ್ಸ ಯಾವ ಕಲರ್ ಇದೆ ಅಂತ. ಇದು ಬಂದ್ಬಿಟ್ಟು ನೀರು ಸೋನೆ ಗಿಡನೂ ಅಷ್ಟೇ ಶಿವಮೊಗ್ಗದವ್ರು ಕಳಿಸಿದ್ದು. ಇದು ಕುಣಿಗಲ್ ಕಸ್ಟಮರ್ ಕಳಿಸಿದಂಥ ಕಟಿಂಗ್ಸು ಹಾಕಿದ್ದೀನಿ, ಚೆನ್ನಾಗಿ ಬರ್ತಾಯಿದೆ. ನನಗೆ ಇದೆಲ್ಲ ಖುಷಿ ಇದೆ. ನಿಮಗೆ ಇಷ್ಟು ಗಾರ್ಡನ್ ಅಪ್ಡೇಟು ಈ ಸೈಡ್ ಕೊಟ್ಟಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅಂತೇಳಿ ಕಮೆಂಟಲ್ಲಿ ಗಾರ್ಡನ್ ಮಧ್ಯೆ ಈ ಥರ ಆರ್ಡರ್ಗಳು ತೊಗೊಂಡು ಪ್ಯಾಕಿಂಗ್ ಎಲ್ಲ ಮಾಡಿ ನಾವು ಕಳಿಸೋವಂಥದ್ದು ಇರ್ತೈತೆ. ತುಂಬ ಪ್ಯಾಕಿಂಗ್ಸ್ಗಳಿರುತ್ತೆ, ತುಂಬ ಆರ್ಡರ್ಗಳಿರುತ್ತೆ. ಎಲ್ಲ ಒಬ್ಬರೇ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು, ಅವ್ರಿಗೆ ಬಿಲ್ ಕಳಿಸ್ಬೇಕು, ಪ್ರತಿಯೊಂದು ಆರ್ಡರ್ ತೊಗೊಬೇಕು, ಗಿಡಗಳಿಗೆ ಫೋಟೋ ಕಳಿಸ್ಬೇಕು, ಅವ್ರಿಗೆ ಕೇಳಿದ ಫೋಟೋಸ್ ಎಲ್ಲ ಸೆಂಡ್ ಮಾಡಬೇಕು. ಈ ಥರ ಎಲ್ಲ ಇರುತ್ತೆ ನಮಗೆ ಪ್ಯಾಕಿಂಗ್ ಮಾಡೋದಕ್ಕೆ. ಅಷ್ಟೆಲ್ಲ ಪ್ಯಾಕಿಂಗ್ ಮಧ್ಯೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಜಾಸ್ತಿ ವೀಡಿಯೋಸ್ ಮಾಡಲ್ಲ, ಕೆಲವೊಂದಷ್ಟು ಮಾತ್ರ ನಾನು ನೋಡಿ. ಗಾರ್ಡನ್ನು ಕೂಡ ಆ ರೀತಿ ಎಲ್ಲ ಮೇಂಟೈನ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಏನೇ ಕೆಲಸ ಇದ್ದರೂ ನನ್ನ ಗಿಡಗಳಿಗೆ ಇಂಪಾರ್ಟೆನ್ಸ್ ಅಂತೂ ನಾನು ಕೊಟ್ಟೇ ಕೊಡ್ತೀನಿ. ಇದು ಈ ವರ್ಷದ ಮೊದಲ ಡೇರೆ ಹೂಗಳು. ಇದು ಶಾಂತ ಕೃಷಿಕ ಅವರ ಹತ್ರ ಕಲೆಕ್ಟ್ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಇದು ಮೊದಲನೇ ಹೂ ನನ್ನ ಗಾರ್ಡನಲ್ಲಿ ಅವ್ರು ಕೊಟ್ಟಿರೋಂಥ ಗೆಡ್ಡೆ. ಇದು ಚಿಕ್ಕಮಂಗ್ಳೂರವ್ರು ಕೊಟ್ಟಿರೋ ಅಂಥದ್ದು. ಇದು ಬಂದ್ಬಿಟ್ಟು ನನ್ನದೇ ಮಾಮೂಲಿ ನೋಡಿರ್ಬೋದು ನೀವು. ನಾನು ತುಂಬ ಜನಕ್ಕೆ ಸೇಲಿಂಗ್ ಕೂಡ ಮಾಡಿದ್ದೀನಿ ಅದನ್ನು. ಈ ಕಲರು ಅಷ್ಟೇ, ಆದರೆ ಈ ಕಲರ್ ಯಾರಿಗೂ ಸೇಲಿಂಗ್ ಕೊಟ್ಟಿಲ್ಲ ನಾನು. ಇದು ನನ್ನ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂ ಬಿಡ್ತಾಯಿದೆ. ನೆಕ್ಸ್ಟು ಅದನ್ನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಇದು ಅಷ್ಟೇ ಚಿಕ್ಕಮಂಗ್ಳೂರವ್ರು ಕೊಟ್ಟಿರೋದೆ. ಇಷ್ಟೇ ಚಿಕ್ಕ ಹೂವು ಬಿಡ್ತಾ ಇರೋದು, ಅದು ದೊಡ್ಡದಾಗೇನು ಅರಳಿಲ್ಲ, ಆ ಥರನೇ ಬಿಟ್ಟಿರೋದು. ಇದು ಮಾಮೂಲಿ ನನ್ನ ಗಾರ್ಡನ್ದೆ. ಇದು ಒಂದು ವೆರೈಟಿನೂ ನನ್ನ ಗಾರ್ಡನ್ದೆ. ತುಂಬ ಚೆನ್ನಾಗಿ ಮೊಗ್ಗಾಗಿದೆ. ಈ ಥರನೇ ನಾನು ಗಾಲಿಯಗಳನ್ನ ಬೆಳೆಸ್ಕೊಂಡಿರೋ ಅಂಥದ್ದು. ನರ್ಸರಿಯಿಂದ ತಂದಂಥ ಗಿಡಗಳು ನನ್ನ ಹತ್ರ ಯಾವುದು ಉಳ್ಕೊಂಡಿಲ್ಲ. ಹಂಗಾಗಿ ನಾನು ಅದಕ್ಕೆಲ್ಲ ಬಜೆಟ್ ಫ್ರೆಂಡ್ಲಿಯಾಗಿ ಹಾಕಕ್ಕೆ ಹೋಗಲ್ಲ. ಏಕೆಂದರೆ ಗಿಡಗಳು ತುಂಬಾ ಹಾಳಾಗಿವೆ. ನನಗದು ಸರಿ ಬರಲ್ಲ. ಒನ್ ಟೈಮ್ ಹೂ ಬಿಟ್ಟು ಅದು ಹಾಳಾಗುತ್ತೆ. ಆದರೆ ನಮ್ಮ ಹತ್ರ ಇರೋವಂಥದ್ದು ಲೈಫ್ ಟೈಮ್ ಹೂ ಬಿಡೋ ಅಂಥದ್ದು ಗೆಡ್ಡೆಗಳು. ಹಾಗಾಗಿ ಹೇಳ್ತೀನಿ ನೋಡಿ, ಇದೆಲ್ಲ ದಾಸವಾಳ ಕಲೆಕ್ಷನ್ಸು. ಇದರಲ್ಲಿ ನೋಡಿ ಆರೆಂಜ್ ರೆಡ್ ಎಷ್ಟು ದಪ್ಪ ಹೂ ಬಿಟ್ಟಿದೆ ಅಂತ. ಇದು ಪರ್ಪಲ್ಲು. ಈ ರೀತಿ ನಾನು ಗಾರ್ಡನ್ ಕೆಲಸನೂ ಮಾಡಿಕೊಂಡು ಗಿಡಗಳನ್ನೂ ಸೇಲ್ ಮಾಡುವಂಥದ್ದು. ನೋಡಿ ಇನ್ನಿಷ್ಟು ಕಲರ್ಸ್ ವೆರೈಟೀಸ್ ಗುಲಾಬಿ ಗಿಡಗಳು ಅಷ್ಟೇ ಉಳ್ಕೊಂಡಿರೋದು. ಎಲ್ಲ ಸೋಲ್ಡ್ ಔಟ್ ಆಗಿದೆ. ನೋಡ್ಬೋದು ನೀವು, ಮಧ್ಯದಲ್ಲೆಲ್ಲ ತೆಗೆದಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.